ಸೊ ಹಾಯ್ ನನಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ರೀಚಾರ್ಜ್ ಪ್ಲ್ಯಾನ್ಸ್ಗಳು ಮುಂದಕ್ಕೆ ಆಗ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಇವಾಗ ಯಾವ್ಯಾವ ಸಿಮ್ ಕಾರ್ಡಲ್ಲಿ ಎಷ್ಟೆಷ್ಟು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಬೆಸ್ಟು, ಎಷ್ಟೆಷ್ಟು ಮುಂದಕ್ಕೆ ನೀವು ಇವಾಗ ರೀಚಾರ್ಜ್ ಮಾಡಿಸ್ತಿಲ್ಲ ಅಂದರೆ ನೆಕ್ಸ್ಟ್ ನೀವು ರೀಚಾರ್ಜ್ ಮಾಡಿಸ್ಬೇಕು ಅಂದರೆ ನಿಮಗೆ ಎಷ್ಟಾಗುತ್ತೆ ಅಮೌಂಟ್ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವಡಾಫೋನು ಮತ್ತು ವಿ ಮತ್ತು ಏರ್ಟೆಲ್ಲು ಈ ಒಂದು 3 ಸಿಮ್ ಕಾರ್ಡ್ದು ನಾನು ಹೊಸ ಪ್ಲ್ಯಾನ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಏರ್ಟೆಲ್ ರೀಚಾರ್ಜ್ ಪ್ಲ್ಯಾನ್ಸ್ ಬಗ್ಗೆ ಹೇಳ್ತೀನಿ. ಸೊ 1.5 GB ಪರ್ ಡೇ ಮತ್ತು 84 ಡೇಸ್ಗೆ ನಿಮಗೆ 859 ರೂಪಾಯಿ ಆಗುತ್ತೆ ಮತ್ತು 4G ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ. ಸೊ ಇನ್ನೊಂದು 2 GB ಪರ್ ಡೇ ಮತ್ತು ಅದು 56 ಡೇಸು 56 ದಿನ. ಸೊ ಅದಕ್ಕೆ ನಿಮಗೆ 649 ರೂಪಾಯಿ ಆಗುತ್ತೆ ಮತ್ತು 5G ಅನ್ಲಿಮಿಟೆಡ್ ಕೂಡ ನಿಮಗೆ ಇಂಟರ್ನೆಟ್ ಸಿಗುತ್ತೆ. ನಿಮ್ಮ ಫೋನ್ ಏನಾದರೂ 5G ಹ್ಯಾಂಡ್ಸೆಟ್ ಸಪೋರ್ಟ್ ಕೊಡೋದಾದರೆ ಅನ್ಲಿಮಿಟೆಡ್ ನೀವು ಯೂಸ್ ಮಾಡ್ಕೊಬೋದು. ಸೊ ಇನ್ನು ಇಯರ್ಲಿ ಪ್ಯಾಕಿಗೆ ನೋಡಬೇಕು ಅಂದರೆ ಇಯರ್ಲಿ ಪ್ಯಾಕ್ ನಿಮಗೆ 2 GB ಪರ್ ಡೇ. ಸೊ 2 GB ಪರ್ ಡೇ ಏನಪ್ಪ ಅಂತಂದರೆ ಅದು ನಿಮಗೆ 4G ಪ್ಯಾಕ್ ಆಗಿರುತ್ತೆ. ಸೊ ಇದು 5G ಏನಿದೆ ಅದು ಅನ್ಲಿಮಿಟೆಡ್ ಆಗಿರುತ್ತೆ ಈ ಒಂದು ಏರ್ಟೆಲಲ್ಲಿ. ಸೊ ಇನ್ನೊಂದು 2 GB ಪರ್ ಡೇ ಮತ್ತು 365 ಡೇಸು ಮತ್ತು ದುಡ್ಡು ಬಂದು ನಿಮಗೆ 3599 ರೂಪಾಯಿ ಆಗುತ್ತೆ ಈ ಒಂದು ಹೊಸ ಪ್ಲಾನ್ ಬಗ್ಗೆ. ಹಳೆ ಪ್ಲಾನ್ ಎಷ್ಟಿತ್ತು ಅಂತ ನಾನು ಅಲ್ಲೆಲ್ಲೂ ಮೆನ್ಷನ್ ಮಾಡಿರಲಿಲ್ಲ. ಸೊ ನೀವು ಏನಾದರೂ ರೀಚಾರ್ಜ್ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂತಂದರೆ ಒಂದು ಏರ್ಟೆಲ್ಗೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಹಳೆಯದರ ನಾವು ಎಷ್ಟು ರೀಚಾರ್ಜ್ ಮಾಡಿಸಿದೆ ಅಂತ. ಸೊ ಅಪ್ಕಮಿಂಗ್ ಪ್ಯಾಕ್ಗಳು ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಸದ್ಯಕ್ಕೆ ಇವಾಗ ಫೋನ್ಪೇನಲ್ಲಿ ಅವೈಲೇಬಲ್ ಇರೋವಂಥದ್ದು ಮತ್ತು ಇದು ಚೇಂಜ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಈ ಒಂದು ಏರ್ಟೆಲ್ ಕಡೆಯಿಂದ. ಸೊ ರೀಚಾರ್ಜ್ ಮಾಡ್ಸಂಗಿದ್ರೆ ಇವತ್ತೇ ಮಾಡಿಸ್ಕೊಂಬಿಡಿ. ಈ ಒಂದು ವಿಡಿಯೋ ಯಾವಾಗ ನೋಡ್ತಾ ಇದ್ದೀರಾ ಆವಾಗ. ಸೊ ಈ ಒಂದು ವಿಡಿಯೋ ನಾನು ಮಾಡ್ತಿರೋದು 3ನೇ ತಾರೀಕು ಜುಲೈ ಮಾಡ್ತಾಯಿದ್ದೀನಿ 9:31ಕ್ಕೆ. ಸೊ ಇದು ಈ ಒಂದು ಪ್ಲ್ಯಾನ್ ಯಾವಾಗ ಲಾಗು ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಜಸ್ಟ್ ರಿಸರ್ಚ್ ಮಾಡಿದ ಮೇಲೆ ನಾನು ಇವಾಗ ಒಂದು ಎಕ್ಸೆಲ್ ಶೀಟ್ನ ರೆಡಿ ಮಾಡಿದ್ದೀನಿ. ಸೊ ಮತ್ತು ನಿಮಗೆ 2.5 GB ಪರ್ ಡೇ ಮತ್ತು 365 ಡೇಸು 3999 ರೂಪಾಯಿ ಆಗುತ್ತೆ ದುಡ್ಡು. ಮತ್ತು ನಿಮಗೆ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ 5 GB ಅನ್ಲಿಮಿಟೆಡ್ ಡೇಟಾ ಪ್ಲಸ್ ಹಾಟ್ಸ್ಟಾರ್ ನಿಮಗೆ ಸಿಗುತ್ತೆ ಈ ಒಂದು ಸಬ್ಸ್ಕ್ರಿಪ್ಷನ್ನು. ಇದು ಏರ್ಟೆಲಿಂದ ಆಯಿತು. ಇನ್ನು ಜಿಯೋ ಸಬ್ಸ್ಕ್ರೈಬರ್ ಬಗ್ಗೆ ಹೇಳ್ತೀನಿ ಫಸ್ಟು. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾರೆ ಅಂತ ಗೊತ್ತು, ಜಿಯೋ ಮತ್ತು ಏರ್ಟೆಲ್ಲು. ಸೊ ಅದಕ್ಕೋಸ್ಕರ ನೀವು 2 ಸಿಮ್ ಕಾರ್ಡ್ ಫಸ್ಟ್ ತೊಗೊಂಡಿದ್ದೀನಿ. ಸೊ ಇನ್ನು ನೀವು ನೋಡ್ತಿರ್ಬೋದು ನಿಮಗೆ 1.5 GB ಪರ್ ಡೇ 56 ದಿನ ಮತ್ತು ನಿಮಗೆ 579 ರೂಪಾಯಿ ನ್ಯೂ ಪ್ಯಾಕ್ ಆಗುತ್ತೆ. ಸೊ ಇವಾಗ ನೀವು ರೀಚಾರ್ಜ್ ಮಾಡಿಸ್ಕೊಂಡ್ರೆ 579 ರೂಪಾಯಿ ಆಗುತ್ತೆ. ಸೊ ಸೇಮೇ ಇರುತ್ತೆ ಈ ಒಂದು ಡೇಟಾ ಪ್ಯಾಕ್ ಇದು. ಮತ್ತು ನೀವು 28 ದಿನದ್ದು ಮತ್ತು 299 ರೂಪಾಯಿ ಆಗುತ್ತೆ. 1.5 GB ನಾನು ಹೇಳ್ತಾ ಇರೋದು ಇವಾಗ ಸದ್ಯಕ್ಕೆ ನಾನು ಹೇಳ್ತಿರೋದು 1.5 GBದು. ಸೊ ಅದು ನಿಮಗೆ ಇವಾಗ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ 239 ರೂಪಾಯಿ ಆಗುತ್ತೆ. ಸೊ ನೀವೇನಾದರೂ ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ನಿಮಗೆ 299 ರೂಪಾಯಿ ಆಗುತ್ತೆ. ಇದರಲ್ಲಿ ನಿಮಗೆ ಜಿಯೋ ಸಿನಿಮಾ ಪ್ಲಸ್ ಜಿಯೋ TV ಇದೆಯಲ್ಲ ಅದು ಕೊಡ್ತಾರೆ ಫ್ರೀಯಾಗಿ 28 ಡೇಸು. ಮತ್ತು 84 ಡೇಸ್ ಇರೋದು 1.5 GB 84 ಡೇಸ್ ನಿಮಗೆ ಇವಾಗ ಹೊಸ ಪ್ಯಾಕ್ ಇರೋದು 1029 ರೂಪಾಯಿ. ಸೊ ಇವಾಗ ನೀವು ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ 660 ರೂಪಾಯಿಗೆ ನಿಮಗೆ ಸಿಕ್ಬಿಡುತ್ತೆ. ಅದಕ್ಕೆ ನಿಮಗೆ ಸೇಮ್ ಜಿಯೋ ಸಿನಿಮಾ ಮತ್ತು ಜಿಯೋ TV ನಿಮಗೆ ಫ್ರೀಯಾಗಿ ಸಿಗುತ್ತೆ ಸಬ್ಸ್ಕ್ರಿಪ್ಷನ್ನು. ಸೊ ಇದು ನಿಮಗೆ 1.5 GB ಪರ್ ಡೇ ಮತ್ತು 84 ಡೇಸು ಸೇಮ್ ಇರುತ್ತೆ. ಬಟ್ ನಿಮಗೆ ಸಬ್ಸ್ಕ್ರಿಪ್ಷನ್ ಚೇಂಜ್ ಇರುತ್ತೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದಕ್ಕೆ ನಿಮಗೆ ಜಿಯೋ ಮೂವೀಸ್ ಮತ್ತು ಜಿಯೋ ಸಾವನ್ ಕೂಡ ನಿಮಗೆ ಸಿಗುತ್ತೆ ಈ ಒಂದು ಪ್ಯಾಕಲ್ಲಿ. ಸೊ ಇದರಲ್ಲಿ ಬೆಸ್ಟ್ ಪ್ಯಾಕ್ ಯಾವುದಪ್ಪ ಅಂತಂದರೆ ನನ್ನ ಪ್ರಕಾರ ಬೆಸ್ಟ್ ಪ್ಯಾಕ್ ಅಂತಂದರೆ 84 ಡೇಸು ಮತ್ತು 669 ರೂಪೀಸು ಇದು ಬೆಸ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಈ ಒಂದು ಪ್ಲ್ಯಾನಲ್ಲಿ ನನಗೆ ಇಷ್ಟ ಆಗಿರೋ ಪ್ಲ್ಯಾನು. ಮತ್ತು ಇನ್ನು ಅಷ್ಟೊಂದೇ ಎಫೆಕ್ಟ್ ಆಗಲ್ಲ, ಅಷ್ಟೊಂದು ಜಾಸ್ತಿ ಏನು ಹೈಕ್ ಮಾಡಿಲ್ಲ. ಸೊ ನಾರ್ಮಲ್ ಪ್ರೈಸೇ ಇದೆ, ಒಂದು 100-150 ರೂಪಾಯಿ ಹೆಚ್ಚು ಕಡಿಮೆ ಮಾಡಿದ್ದಾರೆ ಅಷ್ಟೇ. ಸೊ ಇನ್ನು ನಾನು ವಡಾಫೋನ್ ಮತ್ತು ಇದಕ್ಕೆ ಹೋಗ್ಬೇಕು ಅಂತಂದರೆ ಅದರಲ್ಲಿ ನೋಡಬೇಕು ಅಂತಂದರೆ ನಾವು ಆ್ಯಕ್ಚುಲಿ ನಾನು ವಿನೇ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಇದು. ಸೊ ಇನ್ನು ವಿ ಸಿಮ್ ಕಾರ್ಡ್ ಯೂಸ್ ಮಾಡ್ತಿರೋರಿಗೆ ಯಾವ್ಯಾವ ಹೊಸ ಪ್ಯಾಕ್ ಬಂದಿದ್ದಾವೆ ಅಂತಂದರೆ ನೀವೇಂದ್ರೆ 1.5 GB ಪರ್ ಡೇ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಇವಾಗ ಸದ್ಯಕ್ಕೆ ನಿಮಗೆ 84 ಡೇಸ್ದು 719 ರೂಪಾಯಿಗೆ ಸಿಕ್ಬಿಡುತ್ತೆ. ಸೊ ಹಳೇದಾದರೆ ಅಂದರೆ ಇವಾಗ ಹೊಸ್ದಾಗಿ ಯಾವ್ದಾದ್ರು ಬರ್ತಾಯಿದೆ ಅಂದರೆ ನಿಮಗೆ 859 ರೂಪಾಯಿ ಅರೌಂಡ್ ನಿಮಗೆ 100 ರೂಪಾಯಿ ಇಲ್ಲೊಂದು ಸೇವ್ ಆಗಬಹುದು ಇವಾಗ ರೀಚಾರ್ಜ್ ಮಾಡಿಸ್ಕೊಂಡ್ರೆ 84 ಡೇಸ್ದು ರೀಚಾರ್ಜ್ ಮಾಡಿದ್ರೆ. ಮತ್ತು ಇನ್ನೊಂದು 1.5 GB ಪರ್ ಡೇ ಮತ್ತು 56 ಡೇಸು ಮತ್ತು ನಿಮ್ಗೆ ಇವಾಗ ಸದ್ಯಕ್ಕೆ ಇವಾಗ ರೀಚಾರ್ಜ್ ಮಾಡಿಸ್ಕೊಂಡ್ರೆ ನಿಮಗೆ 457 ರೂಪಾಯಿ ಆಗುತ್ತೆ. ಸೊ ರೀಚಾರ್ಜ್ ಮಾಡಿಸಿಲ್ಲ ನಿಮಗೆ 579 ರೂಪಾಯಿ ಆಗುತ್ತೆ. ಇದರಲ್ಲಿ ನಿಮ್ಗೆ ಇವೆರಡು ಪ್ಯಾಕಲ್ಲಿ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತಂದರೆ ನೈಟ್ 12ಇಂದ 6ವರೆಗೂ ನಿಮಗೆ ಅನ್ಲಿಮಿಟೆಡ್ ನೆಟ್ ಕೂಡ ಸಿಗುತ್ತೆ ಮತ್ತು ವೀಕೆಂಡ್ ಡೇಟಾ ರೋಲ್ ಓವರ್ ಕೂಡ ಸಿಗುತ್ತೆ. ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ. ಇನ್ನು 4G ಹ್ಯಾಂಡ್ಸೆಟ್, ಇದು ನಾನು 4G ಬಗ್ಗೆ ಹೇಳ್ತಾ ಇರೋದು. ಇಯರ್ಲಿ ಪ್ಯಾಕೇಜ್ ನೋಡಬೇಕು ಅಂತಂದರೆ 2 GB ಪರ್ ಡೇ
365 ಡೇಸು. ಇದರಲ್ಲಿ ನಿಮಗೆ ಓಲ್ಡ್ ಪ್ಲ್ಯಾನಲ್ಲಿ ನಿಮಗೆ 3099 ರೂಪೀಸ್ ಇದೆ. ಸೊ ಇವಾಗ ಅಪ್ ಟು ಏನಾದರೂ ಹಳೇದೇನಾದರೂ ಇವಾಗ ರೀಚಾರ್ಜ್ ಮಾಡಿಸ್ತಾ ಇದ್ದೀರ ಅಂದರೆ 1 ಇಯರ್ದು ನಿಮ್ಗೆ ಅರೌಂಡ್ 600 ರೂಪೀಸ್ ನಿಮಗೆ ಸೇವ್ ಆಗುತ್ತೆ ಈ ಒಂದು 2 ಪ್ಯಾಕಲ್ಲೂ ಕೂಡ. ಸೊ ಇವಾಗ ನಾನು ಸದ್ಯಕ್ಕೆ ಹೇಳಬೇಕು ಅಂತಂದರೆ 2 GB ಪರ್ ಡೇ ಮತ್ತು ನಿಮಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ 2 ಸಬ್ಸ್ಕ್ರಿಪ್ಷನ್ ಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಇವಾಗ ನೀವು ರೀಚಾರ್ಜ್ ಮಾಡಿಸಿದ್ರೆ 3099 ರೂಪೀಸ್ ಆಗುತ್ತೆ. ಸೊ ನಿಮಗೆ ಡಿಸ್ನಿ ಪ್ಲಸ್ ಬೇಡ, ಹಾಟ್ಸ್ಟಾರು ಬೇಡ, ಜಸ್ಟ್ ನನಗೆ ಇಂಟರ್ನೆಟ್ ಪ್ಯಾಕ್ ಬೇಕಪ್ಪ ಒಂದು ಇಯರ್ಲಿ ಪ್ಲ್ಯಾನು 365 ಡೇಸ್ದು ಅಂತಂದರೆ ನಿಮಗೆ ಅರೌಂಡು 2899 ರೂಪೀಸ್ ಆಗುತ್ತೆ. ಸೊ ನೀವು ರೀಚಾರ್ಜ್ ಮಾಡಿಸಿಲ್ಲ ಅಂದರೆ ಹೊಸ ಪ್ಯಾಕ್ ಬರುತ್ತೆ, ಅದು 3499 ರೂಪೀಸ್ ಆಗುತ್ತೆ. ಸೊ ಆದಷ್ಟು ನಾನು ಎಲ್ಲದನ್ನು ಸ್ಕ್ರೀನ್ಶಾಟ್ನ ಇಲ್ಲಿ ಹಾಕಿದ್ದೀನಿ. ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಒಂದು ಎಕ್ಸೆಲ್ ಶೀಟನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಏನಕ್ಕೆ ಅಂತಂದರೆ ಇದು ನಾನು ಈ ಒಂದು ಡೇಟಾ ನಾನು ತೊಗೊಂಡಿರೋದು ಫೋನ್ಪೇಯಿಂದ. ಫೋನ್ಪೇನಲ್ಲಿ ನಾನು ನಂಬರ್ನ ಟೈಪ್ ಮಾಡಿ ಅದರಲ್ಲಿ ನಿಮಗೆ 1.5 GB ಪರ್ ಡೇ ಅವೆಲ್ಲ ನಾನು ಫಿಲ್ಟ್ರ್ ಮಾಡಿ ಈ ಒಂದು ಸ್ಪ್ರೆಡ್ಶೀಟಲ್ಲಿ ನಾನು ಹಾಕಿದ್ದೀನಿ. ಈ ಒಂದು ಡೇಟಾ ಅಕಸ್ಮಾತ್ ಏನಾದರೂ ಮಿಸ್ ಆಗಿತ್ತು ಅಂತಂದರೆ ನನ್ನ ಕರೆಕ್ಟ್ ಮಾಡಿ. ಆದಷ್ಟು ಈ ಒಂದು ವೀಡಿಯೋದಲ್ಲಿ ನಾನು ಲೇಟಾಗಿ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ, ಬಟ್ ಇದು ಇಂಪಾರ್ಟೆಂಟ್ ಅಂತ ಅನಿಸು. ಅದಕ್ಕೋಸ್ಕರ ನಾನು ಈ ಒಂದು ವೀಡಿಯೋನ ಅರೌಂಡ್ ನನಗೆ 9:30 ಆಗಿದೆ ನೈಟು. ಸೊ ಇವಾಗ ನಾನು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ನಮ್ಮದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.